ಇವಾಗ ಸ್ಟಾರ್ಟ್ ಮಾಡಬೇಕಾ ಗಾಡಿ ನಿಮಗೆ? ಏನು ಓದ್ತಾ ಇರೋದು ನೀವೆಲ್ಲ? ಇನ್ಸ್ಟಾಗ್ರಾಮ್ ನೋಡಿ ನಾನು ನವಾಜ್ ಕನ್ನಡಿ. ಹೌದೌದು, ಥ್ಯಾಂಕ್ ಯು ಮಾ. ಏನು ಓದ್ತಾ ಇರೋದು? ನಮ್ಮ ದೇವರು. ಇವರಿಂದನೇ ನನ್ನ 4 ಜನ ಕಂಡುಹಿಡಿದು ಮಾತಾಡಿಸ್ತಾರಂದರೆ ಅದು ನವಾಜ್ ಕನ್ನಡಿಗ ಅಂತ. ಹಾಂ, ಹೌದಾ? ಎಣ್ಣೆ ವಿಡಿಯೋ ಮಾಡ್ತಾನೆ ನೋಡಿ. ಇದು ಎಣ್ಣೆ ಲಾಗ್ ಮಾಡಿ. ಥ್ಯಾಂಕ್ಸ್ ಬೈ. ಹಾಕಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಗೈಸ್, ನಮ್ಮ ಯೂಟ್ಯೂಬ್ ಬ್ಲಾಗು ನಮ್ಮ ಫಾಲೋವರ್ಸಿಂದನೇ ಸ್ಟಾರ್ಟ್ ಮಾಡ್ತೀನಿ. ಓಕೆ ಬ್ರದರ್, ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಸಿಗ್ತೀನಿ. ಸೊ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಬೆಂಗಳೂರಿಗೆ ಹೋಗೋದು ಹೆಂಗಿರುತ್ತೆ, ರೈಡು ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಗೈಸ್. ನನ್ನ ಹತ್ರ ಪೆಟ್ರೋಲ್ ಹಾಕ್ಸಿಲ್ಲ. ನಮ್ಮ ತಮ್ಮನಿಗೆ ಸ್ಪೆಂಡರ್ಗೆ ಒಂದು 1000 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ. ಸೊ ನಮ್ಮ ಫಾಲೋವರ್ಸ್ ಸಿಕ್ಕರು, ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ನಮ್ಮ ಜರ್ನಿ ಕವಿತಾಳಿಂದ ಬೆಂಗಳೂರಿಗೆ. ಸೊ ನೋಡೋಣ ಜರ್ನಿ ಹೆಂಗಿರುತ್ತೆ ಮುಂದಕ್ಕೆ ಅಂತ ನಿಮಗೆ ತೋರಿಸ್ತೀನಿ ಗೈಸ್. ಕೆಲವೊಬ್ಬರು ತುಂಬ ಜನ ಬೈಕ್ ತೊಗೊಂಡು ಹೋಗ್ತಾ ಇರ್ತಾರೆ. ಸೊ ಜರ್ನಿ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸಿರಲ್ಲ. ಸೊ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಸೊ ದಯವಿಟ್ಟು ನವಾಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಗೈಸ್, ಈಗ ಸಿಂಧಾನೂರಿಗೆ ಬಂದಿದ್ದೀವಿ ಗೈಸ್. ಐ ಆಮ್ ಗ್ರೇಟ್ಫುಲ್ಲಿ ಸಿಂಧಾನೂರ್ ಗೈಸ್. ಸಿಂಧಾನೂರಲ್ಲಿ ಯಾರ್ಯಾರು ಓದ್ತಿದ್ದೀರಾ, ಚೆನ್ನಾಗಿ ಓದಿ. ಚೆನ್ನಾಗಿ ಎಜುಕೇಷನ್ ಇದೆ, ಯಾಕಂದ್ರೆ ನಾವು ಓದಲಿಲ್ಲ. ಸೊ ನನ್ನ ಕಡೆಯಿಂದ ಇಷ್ಟೇ ಕ್ರೆಡಿಟ್ ಕೊಡೋಕ್ಕಾಗೋದು. ಚೆನ್ನಾಗಿ ಓದಿ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ರಿ. ಸೊ ನಾವು ಇವಾಗ ಸಿಂಧಾನೂರಿಗೆ ರೀಚ್ ಆಗಿದ್ದೀವಿ. ಟೈಮ್ ಬಂದ್ಬಿಟ್ಟು 7:30, ಮೈಬಿ 7:30 ಆಗಿರ್ಬೋದು. ಸೊ ಇವಾಗ ಸಿಂಧಾನೂರಲ್ಲಿ ನಮ್ಮ ಅಮ್ಮಗೆ ಒಂದು ಸ್ವಲ್ಪ ಹೊಟ್ಟೆ ತುಂಬಿಸಿ ಪೆಟ್ರೋಲ್ ಹಾಕ್ಸ್ಕೊಂಡು ಸೊ ಹೊಲ್ಟೆ ಬಿಡೋದೆ. ಮನೆ ದೇವರು ರಾಜಾಕ್ಷರ್, ಚೆನ್ನಾಗಿಡಪ್ಪ ನಮ್ಮನ್ನು. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಹೀಗೆ ಇರಲಿ. ಸೊ ದಯವಿಟ್ಟು ಇಷ್ಟು ದಿನ ನಾನು ರೀಲ್ಸಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೆ. ಇನ್ಮೇಲೆ ಯೂಟ್ಯೂಬ್ ಮಾಡಲ್ಲ ಅಂತ ಇದ್ದೀನಿ. ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಭಾವಿಸ್ತೀನಿ ಗಾಯ್ಸ್. ಡಿ-ಬಾಸ್ ಸೆಲೆಬ್ರಿಟೀಸ್ ಯಾವತ್ತೂ ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟು ನಮ್ಮ ದೇವರು, ದಯವಿಟ್ಟು ನಮ್ಮನ್ನು ಕಾಪಾಡಿ. ಸೊ ಪೆಟ್ರೋಲ್ ಬಂಕ್ ಹತ್ರ ಕರ್ಕೊಂಬಂದಿದ್ದಾಳೆ. ಸಿಂಧಾನೂರು ದಾಟಿ ಬಳ್ಳಾರಿ ಹತ್ರ. ಸೊ 1/2 ಲೀಟ್ರ್ ಆಯಿಲ್ ತೊಗೊಂಡಿದ್ದೆ. ಸಾರಿ, ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ. ಲೀಟ್ರ್ ಆಯಿಲ್ ತೊಗೊಂಡಿದ್ದೀನಿ. ಸೊ ಇವಾಗ ನಮ್ಮ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೋಣ, ಬನ್ನಿ ಗೈಸ್. $1050 ಹಾಕುವ್ಯಾ? ಹಾಂ ಅವ್ಯಾ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ಪ್ಲಸ್ ಆರ್ ಮೈನಸ್ ಪಬ್ಲಿಸಿಟಿಲಂತೂ ಇದ್ದೇ ಇರ್ತೀವಿ. ಹೌದು, ಫಾಲೋ ಮಾಡಿದ್ದೀರಾ? ಥ್ಯಾಂಕ್ ಯು ವ್ಯಾ. ಐಸ್ ನೋಡ್ರಿ, ನಮ್ಮ ಫಾಲೋವರ್ಸು ಕೂಡ ಇಲ್ಲೇ ಸಿಕ್ಕರು ನಮಗೆ. ಎಣ್ಣೆ ವಿಡಿಯೋ ಮಾಡ್ತಾನೆ ನೋಡಿ. ಥ್ಯಾಂಕ್ಸ್ ಬೈ. ಹಾಕಿ. $1050 ಪೆಟ್ರೋಲ್ ಹಾಕಿ. ಕ್ಯಾನ್ ಇಲ್ವಾ ಗೈಸ್? ಇವಾಗ ನಮ್ಮದು ಆಯಿಲ್ 1/2 ಲೀಟ್ರ್ ಆಯಿಲ್ ಹಾಕಿಸ್ತಾ ಇದ್ದೀವಿ. $1050 ಪೆಟ್ರೋಲ್ ಹಾಕಿಸ್ತಾ ಇದ್ದೀವಿ. ಸೊ ನೋಡೋಣ. ಓಕೆ, ಜನ್ಮಕ್ಕೆ ಹೋಗೋ. ನಮ್ಮ ಫಾಲೋವರ್ಸ್ ಕೂಡ ಸಿಕ್ಕಿದ್ದಾರೆ, ತುಂಬ ಖುಷಿ ಆಗ್ತಿದೆ. ಡಿ-ಬಾಸ್ ಫ್ಯಾನ್ಸಾ? ನವಾಜ್ ಕನ್ನಡಿಗ ಅಂತ. ಹಾಂ, ಹೌದಾ? ಬರ್ತಾ ಇರ್ತೇವೆ, ಮಾಡ್ತಾ ಇರ್ತೀವಲ್ಲ. ನಿಮ್ಮಂಥವ್ರು ಸಪೋರ್ಟ್ ಮಾಡಿದ್ರೆ ನಾವು ಬೆಳಿತೀವಿ. ಹೌದಾ? ನನ್ನ ಸೆಲೆಬ್ರಿಟಿ ಇದೆ, ಯಾಕಂದ್ರೆ ನನ್ನ ಸೆಲೆಬ್ರಿಟಿ ಯಾವತ್ತೂ ಬಿಟ್ಕೊಳಲ್ಲ. ಥ್ಯಾಂಕ್ಸ್ ವ್ಯಾ, ಥ್ಯಾಂಕ್ ಯು ಸೊ ಮಚ್. ನಿಮ್ಮದು ಯಾವ ಊರು? ಇದೇ ಊರಾ? ಯಾಕೆ ಆ ರೋಡ್ ಬ್ಲಾಕ್ ಮಾಡಿದ್ದಾರೆ? ಹೌದಾ? ಸ್ಟ್ರೈಟ್ ಹೋಗ್ಬೋದಲ್ಲ? ಆಯ್ತಾ ನಾಷ್ಟ? ಇನ್ನಿಲ್ಲ, ಮಾಡ್ಬೇಕು. ಮುಂದೆ ಚೆನ್ನಾಗಿರೋ ಹೋಟ್ಲ್ ಐತಾ? ಓಕೆ, ಸಿಗೋದಾ? ಬಾಯ್. ಎಲ್ಲಾದ್ರೂ ನಮ್ಮ ಫಾಲೋವರ್ಸ್ ಏನಕ್ಕೆ ಸಿಗ್ತಾರೆ ಗೊತ್ತಾ? ಆ ಒಂದು ಕಾರಣನೇ ದೇವರು. ಈಸ್ ರಿಯಲ್ ಹೀರೋ. ಸಿರುಗುಂಪ ಮೈ ಬಿ ರೋಡ್ ಅನಿಸುತ್ತೆ, ಬಳ್ಳಾರಿಗೆ ಹೋಗೋ ರೋಡು. ಸೀರಿಯಸ್ಲಿ ನೋಡಿ ಗೈಸ್, ಯಾವ ಥರ ಇದೆ ರೋಡು.
ಅಕ್ಕನ್ನು ಹೋಗೋಕ್ಕೆ ಆಗ್ತಿಲ್ಲ. ಇಲ್ಲ ರೋಡ್ಗೆ ನಿಧಾನ ಬನ್ನಿ. ನೋಡಿ ಇಲ್ಲೆಲ್ಲ ಹೊಸದು ಮಾಡವ್ರೆ. ಇಷ್ಟೊಂದು ಸ್ವಲ್ಪ ಹೊಸದು ಮಾಡಿಬಿಟ್ರೆ ಸೊ ಓಡಾಡೋ ಇಷ್ಟು ಜನಕ್ಕೂ ಹೆಲ್ಪ್ ಆಗುತ್ತೆ. ಸೊ ಅಲ್ಲಿ ನೋಡಿ ರೋಡ್ ಹೆಂಗಿತ್ತು, ಈ ಥರ ಇದೊಂದು ಸ್ವಲ್ಪ ಆ ಕಡೆ ರೋಡ್ ಮಾಡಿದ್ರು ಇನ್ನೂ ಚೆನ್ನಾಗಿರ್ತಿತ್ತು. ಏನು ಮಾಡೋದು, ನಮಗೆ ಸರ್ಕಾರಕ್ಕೆ ಯಾವ್ದು ಮಾಡಿಸ್ಬೇಕು ಯಾವ್ದು ಬಿಡ್ಬೇಕು ಗೊತ್ತಿಲ್ಲ. ರೈತರ ಜಾಗ ಕಿತ್ಕೊಳ್ಳೋದು ಮಾತ್ರ ಗೊತ್ತು ಅವರಿಗೆ. ಏನಂತೀರಾ? ಓ ಸಾರಿ, ಬಳ್ಳಾರಿ ಇನ್ನೂ 45 ಕಿಲೋಮೀಟ್ರ್ ಐತೆ. ಇವಾಗ ನಾಷ್ಟ ಮಾಡೋಣ ಅಂತ ಬಂದಿದ್ದೀವಿ. ಸೊ ನಾಷ್ಟ ಮಾಡಿಬಿಟ್ಟು ಪಯಣ ಸ್ಟಾರ್ಟ್ ಮಾಡೋಣ ಬನ್ನಿ. ಹೊಟ್ಟೆ ಸಹಿತ ನಾಷ್ಟ ಮಾಡೋಣ. ಯಾಕಂದರೆ ಸಿರುಗುಂಪದಲ್ಲಿ ಒಂದು ವೀಡಿಯೋನ ಮಾಡಾಕಿದೆ. ತುಂಬ ಜನ ಸಿರುಗುಂಪ ಬ್ರೋ ನಮ್ಮೂರು ಬ್ರೋ ಅಂತ ಕಮೆಂಟ್ ಮಾಡಿದರು. ಸೊ ಇವತ್ತು ಕೂಡ ಅವ್ರೂರ ಮೇಲೆ ನಾನು ಹೋಗ್ತಾ ಇದ್ದೀನಿ. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ. ಮತ್ತು ಯಾರಾದರೂ ಸಿರುಗುಂಪದವ್ರು ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ. ಅದರಲ್ಲಿ ಡಿವಾಸ್ ಅಭಿಮಾನಿ ಆಗಿರ್ಬೋದು, ಯಾರೇ ಅಭಿಮಾನಿ ಆದರೂ ಪರವಾಗಿಲ್ಲ, ಒಂದು ಕಮೆಂಟ್ ಹಾಕಿ ನಿಮ್ಮ ಊರ ಬಗ್ಗೆ, ಎಷ್ಟು ನಿಮ್ಮ ಊರ ಬಗ್ಗೆ ಹೆಮ್ಮೆ ಇದೆ ಅಂತ. ಸೊ ನನಗೆ ಎಲ್ಲ ಊರುಗಳು ಇಷ್ಟ. ಸೊ ಸಿರುಗುಂಪ ಗೊತ್ತಲ್ಲ ನಿಮ್ಮೂರು, ಕಮೆಂಟ್ ಹಾಕಿ ಗೈಸ್ ಬೇಗ. ನೆಕ್ಸ್ಟ್ ಟೈಮ್ ಈ ಕಡೆ ಬಂದಾಗ ಒಂದು ಒಳ್ಳೆ ಮೀಟ್ ಮಾಡೋದ ಸಿಗೋಣ ಎಲ್ಲರೂ. ತುಂಬ ಜನ ನನ್ನ ಫಾಲೋವರ್ಸ್ ಹಾಕಿದ್ರು ಸಿರುಗುಂಪ ಬ್ರೋ ನಮ್ಮೂರು ಬನ್ನಿ ಬ್ರೋ ಅಂತ. ಸೊ ಇವಾಗ ನಿಮ್ಮ ಸಿರುಗುಂಪಕ್ಕೆ ಬಂದಿದ್ದೀನಿ. ಸೊ ಒಂದು ಕಮೆಂಟ್ ಹಾಕಿ ನೋಡೋಣ. ಇವಾಗ ಸ್ಟಾರ್ಟ್ ಮಾಡಬೇಕಾ ಗಾಡಿ? ನಿಮಗೆ ಏನು ಓದ್ತಾ ಇರೋದು ನೀವೆಲ್ಲ? ಇನ್ಸ್ಟಾಗ್ರಾಮ್ ನೀನು ನೋಡಿ ನಾನು ಬಿಡಲ್ಲ ನವಾಜ್ ಕನ್ನಡಿ. ಹೌದೌದು, ಥ್ಯಾಂಕ್ ಯು ಮಾ. ಏನು ಓದ್ತಾ ಇರೋದು? ಚೆನ್ನಾಗಿ ಓದು. ಓಕೆನಾ? ಬಾಯ್. ಏನೋ ಹುಡುಗರು ಖುಷಿಗುರು ಎಲ್ಲೋದ್ರು ನಾವು ಫಾಲೋ ಸಿಗ್ತೀವಿ. RX ಇಟ್ಟಿರೋರ್ದು ಪ್ರಾಬ್ಲಮ್ ಏನು ಗೊತ್ತಾ, ಜಾಸ್ತಿ ಸ್ಪೀಡಾಗಿ ಹೊಡೆದ್ರೆ ನಕ್ಕನ ವೈಬ್ರೇಷನ್ಗೆ ನೋಡ್ರಿ ಕ್ಲಚ್ದು ಬೋಲ್ಟೇ ಹೋಗ್ಬಿಟ್ಟೈತೆ. ನನ್ನ ಅವಸ್ಥೆ ನೋಡಿ, ಸ್ಪೀಡಾಗಿ ಹೊಡೆದ್ರೆ ಮನುಷ್ಯ ಶೆಲ್ಟ್ ಗುಂಡಿ ಎಲ್ಲ ಕಳ್ಚ್ಕೊಂಬತ್ತಾ ಇದ್ದಾವೆ. ಹಿಂಗೆ ಓಡಿಸ್ಬೇಕು ಗಾಡಿ ಅಪ್ಪ ಶಿವ, ಅದು ಗೊತ್ತಾಗ್ತಿಲ್ಲ. ಹಾಂ, ತುಂಬ ಕಷ್ಟ ಗಾಯ್ಸ್. RXನ ಇಟ್ಟು ಸಾಕೋದು ಅಂದರೆ ತುಂಬ ಕಷ್ಟ ಗಾಯ್ಸ್. ಮಳೆಯಲ್ಲಿ ನಕ್ಕ ನೋಡ್ರಿ ಹೆಂಗೆ ನಡ್ಕೊಂಡಿದ್ದೀವಿ ಅಂದರೆ, ಗಾಡಿ ನೋಡ್ರಿ ಬ್ಯಾಗು ಗೀಗೆ ಎಲ್ಲ ನೆಚ್ಕೊಂಡಲ್ಲಿ. ನಮ್ಮ ತಮ್ಮ ಬಂಗಿ ಪೆಟ್ರೋಲ್ ಹಾಕ್ಸ್ಕೊಂಬರಕ್ಕೆ ಹೋಗೋಣ, ನನ್ನ ಸ್ಪ್ಲೆಂಡರ್ದು ಪೆಟ್ರೋಲ್ ಖಾಲಿ ಹೋಗ್ಬಿಟ್ಟೈತೆ. ನಾನು ಬರೋ ಗಂಟ ಅರ್ಧ ಗಂಟೆ ಕಾದಿದ್ದೇನೆ ಗಾಯ್ಸ್. ಸಿಕ್ಕಾಬಿಟ್ಟೆ ಮಳೆ, ಫುಲ್ಲು ನೆನೆಸ್ಕೊಂಬೈತಿ ನೋಡಿ, ಕಲ್ಟಿಲ್ಲ ಮಾತ್ರ. ನಿಜವಾಗ್ಲೂ ಮಾತ್ರ ಸೈಕಾಗಿತ್ತು, ಮಸ್ತಾಗಿತ್ತು ಗಾಯ್ಸ್. ನೋಡ್ರಿ ಗಾಡೀಲಿ ಹೆಂಗೆ ಹೋಗ್ತೇವೆ ಮಳೇಲಿ ಸೈಕಾಗಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ ಇವತ್ತಂತರೂ. ಸೊ ಹೋಗ ಮುಖ ಚಿಕ್ಕ ಮುಚ್ಕೊಂಡು ಸೊ ಊರಿಂದ ನಿಮ್ಮ ಅಮ್ಮನ ಕೋಣೆಗೆ. ಸೊ ಊರಿಂದ ಬೆಂಗಳೂರಿಗೆ ಬರೋದು ಮಾತ್ರ ಮಸ್ತು. ಇವಾಗ ಟೈಮ್ ಹತ್ರ ಬಂದು 4 ಗಂಟೆ ಆಗ್ತಿದೆ. ಸೊ 4 ಗಂಟೆಗೆ ಆಲ್ರೆಡಿ ತುಮಕೂರು ದಾಟಿದ್ದೀವಿ. ಸೊ ಇನ್ನೊಂದು 20 ನಿಮಿಷ ಆದರೆ ಸೊ ಸೀದಾ ನಮ್ಮ ಏರಿಯಾಕ್ಕೆ ರೀಚ್ ಆಗ್ಬಿಡ್ತೀವಿ ಗಾಯ್ಸ್. ನನ್ನ ತಮ್ಮ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ತಾನೆ. ಸೊ ಗಾಡಿ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಮಳೆ ಬರ್ತಾ ಇದೆ. ಸೊ ಮನೆಗೆ ಹೋಗಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಇನ್ಮೇಲೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾ ಇರ್ತೀನಿ, ಫಾಲೋ ಮಾಡ್ಕೊಳ್ಳಿ.